ಇಂದು ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಇವತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇದ್ದೀವಿ. ದೇವಸ್ಥಾನದ ಒಳಾಂಗಣದಲ್ಲಿ ನಾವಿದ್ದೀವಿ. ಒಳ ಪ್ರಾಂಗಣದಲ್ಲಿಂದ ಏನು ಸಂಪೂರ್ಣವಾಗಿ ವಿಶೇಷ ಹೂಗಳಿಂದ ಇವತ್ತು ಅಲಂಕಾರವನ್ನು ಮಾಡಿ ದೇವರಿಗೆ ವಿಶೇಷ ಪೂಜೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದಲೂ ಸಹ ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತಾ ಇರ್ತಕ್ಕಂಥ ಭಕ್ತರಿಗೆ ಇವತ್ತೇನು ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ವಿಶೇಷ ಒಂದು ದರ್ಶನದ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡ್ರು. ಅದೇ ರೀತಿ ಈಗಾಗಲೇ ಏನೊಂದು ಘಾಟಿ ಸುಬ್ರಹ್ಮಣ್ಯದ ಏನು ಪ್ರಾಂಗಣ ಇದೆ, ಧ್ವಜಸ್ತಂಭ ಸೇರಿದಂತೆ ಸಂಪೂರ್ಣ ದೇವಾಲಯವನ್ನು ಏನು ವಿಶೇಷ ಹೂಗಳು ಸೇರಿದಂತೆ ಅಲಂಕಾರದಿಂದ ಇವತ್ತು ಅಲಂಕಾರವನ್ನು ಮಾಡಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಬ್ಬವನ್ನು ವಿಶೇಷವಾಗಿ ಏನು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ದೇವರ ಸನ್ನಿಧಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಏನು ದೇವಸ್ಥಾನದ ಪ್ರಾಂಗಣವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದ್ದು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹ ಬಂದು ದೇವರ ದರ್ಶನವನ್ನು ಸಹ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಏನು ಪ್ರಮುಖವಾಗಿ ಸರ್ತಿ ಸಾಲಿನಲ್ಲಿ ನಿಂತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರತಕ್ಕಂಥದ್ದು. ಯಾಕಂದರೆ ಬೆಳಗ್ಗೆಯಿಂದಲೂ ಸಹ ಇವತ್ತು ಏನು ವಿಶೇಷವಾಗಿ ಘಾಟಿ ಸುಬ್ರಹ್ಮಣ್ಯ ನಾಗರಕಲ್ಲುಗಳು ಸೇರಿದಂತೆ ಏನೋ ಒಂದು ಹುತ್ತಕ್ಕೆ ಹಾಲನ್ನು ಹೆರೆದು ಏನು ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಜೊತೆಗೆ ಘಾಟಿ ಸುಬ್ರಹ್ಮಣ್ಯನ ಏನು ನರಸಿಂಹ ಸಮೇತ ಇರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಅಲಂಕಾರವನ್ನು ಕಣ್ತುಂಬ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಲ್ಲೂ ಮಂಗಳವಾರ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಭಕ್ತರು ಬರ್ತಾ ಇರ್ತಕ್ಕಂಥ. ಹೀಗಾಗಿ ದೇವಸ್ಥಾನವನ್ನು ಬೆಳಗ್ಗೆಯಿಂದಲೇ ಸಹ ಸಂಪೂರ್ಣವಾಗಿ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಲಾಗ್ತಾ ಇದೆ. ಈಗಾಗಲೇ ಭಕ್ತರು ಸಹ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಸಹ ಪಡೆದಿದೆ. ಇನ್ನು ದೇವಬಲ ಒಳಭಾಗದಲ್ಲಿ ನೋಡೋದಾದರೆ ಏನು ಈಗಾಗಲೇ ವಾಲಂಟಿಯರ್ ಆಗಿ ಜನರು ಸಹ ಬಂದಿರತಕ್ಕಂಥದ್ದು. ಜೊತೆಗೆ ಏನೊಂದು ದೇವಸ್ಥಾನವನ್ನು ವಿಶೇಷವಾಗಿ ದೇವಸ್ಥಾನದ ಒಳಭಾಗದಲ್ಲಿ ಏನು ತೀರ್ಥ ಪ್ರಸಾದ ವಿನಿಯೋಗ ಸೇರಿದಂತೆ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೀಗಾಗಲೇ ಭಕ್ತರಿಗೂ ಸಹ ಏನೊಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಸರದಿ ಸಾಲಿನ ವ್ಯವಸ್ಥೆ ಇನ್ನು ದೇವರ ದರ್ಶನಕ್ಕೆ ಏನು ಗರ್ಭಗುಡಿಯ ಮುಂಭಾಗದಲ್ಲಿ ನಾವಿದ್ದೀವಿ. ಇಲ್ಲೂ ಸಹ ನೋಡ್ಬೋದು ಏನು ವಿಶೇಷ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದ್ದು ಭಕ್ತರಿಗೂ ಸಹ ಏನು ಎರಡು ಭಾಗದಲ್ಲಿ ಒಂದು ದೇವರ ದರ್ಶನವನ್ನು ಮಾಡೋದಕ್ಕೂ ಸಹ ಇವತ್ತು ಕ್ಯೂ ವ್ಯವಸ್ಥೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹಿತ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಬೆಳಗ್ಗೆಯಿಂದ ಯಾವ ರೀತಿ ಇದೆ ಘಾಟಿ ಸುಬ್ರಹ್ಮಣ್ಯ ಜನ? ತುಂಬ ಜನ ಇದ್ದಾರೆ ಸರ್, ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಾವು 4 o'clock ಬಂದಿದ್ದು, 4 o'clock ಬಂದರೆ ಇವಾಗ ದರ್ಶನ ಆಗಿದೆ. ತುಂಬ ಖುಷಿ ಆಯಿತು, ಒಳ್ಳೆ ದರ್ಶನ. ವಿಶೇಷವಾಗಿ ನಾಗರ ಪಂಚಮಿ ಏನು ವಿಶೇಷ ಇದೆ, ಯಾವ ರೀತಿ ಆಚರಣೆ ಮಾಡ್ತಾರೆ? ಇವತ್ತು ಮೊದಲನೇ ಹಬ್ಬ, ನಮ್ಮ ಶ್ರಾವಣ ಸ್ಟಾರ್ಟ್ ಆಗಿ, ಹಾಗಾಗಿ ಮೊದಲನೇ ಹಬ್ಬ ಆಗಿದ್ದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ. ಯಾವ ರೀತಿ ಕ್ರೌಡ್ ಇದೆ ಮತ್ತು ದೇವಸ್ಥಾನ ಅಲಂಕಾರ ಯಾವ ರೀತಿ ಮಾಡಿ? ಅಲಂಕಾರ ಎಲ್ಲ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ದರ್ಶನ ಸಿಗ್ತಾ ಇದೆ, ಯಾರು ವಾಪಸ್ ಹೋಗ್ತಾ ಇಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ಧರ್ಮ ದರ್ಶನ ಕೂಡ ಚೆನ್ನಾಗಿ ನಡೀತಾ ಇದೆ. ನಾವೊಂದು 3 hours ಆಯಿತು. 3 hours ಇಲ್ಲೇ ವೆಯ್ಟ್ ಮಾಡಿ ದರ್ಶನ ಮಾಡಿ ಹೊರಗಡೆ ಬಂದಿದ್ದೆ. ಇದಿಷ್ಟು ಏನೀಗ ಭಕ್ತರು ಬಂದಿರತಕ್ಕಂಥ ಭಕ್ತರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ ಟಿವಿ 9 ಘಾಟಿ ಸುಬ್ರಹ್ಮಣ್ಯ.